ಇಂಗ್ಲೀಷ್ ಮೂವಿನೂ ಇದ್ರ ಮುಂದೆ ಏನಿಲ್ಲ. ಜೇಮ್ಸ್ ಬಾಂಡ್ಗಿಂಟು ಒಂದು ಕೈ ಮೀರಿದೆ ಈ ಸಿನಿಮಾ. ವಿಷಕಾರಿಯಾಗಿದೆ. ಲೈಫ್ನಲ್ಲಿ ಇನ್ನೂ ಯಾರು ಇಲ್ಲಿವರು ತೆಗೆದಿಲ್ಲ. ನೆಕ್ಸ್ಟ್ ಯಶುನೇ ತೆಗಿಯೋದು, ಬೇರೆ ಯಾರು ತೆಗಿಯೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ. ಹಿಂಗಂತೂ ಭಾರಿ ಚೆನ್ನಾಗಿ ಮಾಡಿದೆ ಸರ್. ಅಲ್ಟಿಮೇಟ್ ಮಾತ್ರ ಬೇರೆ ಮಾತೇ ಇಲ್ಲ. ಬರೀ ಒಳಗಡೆ ನೋಡಿದ್ರೆ ಪೇಪರ್ ಹೆಂಗಿದೆ ಅಂತ ನಕ್ಕ ಥಿಯೇಟ್ರ್ ಧ್ವಂಸ. ಸೀಟಿಗೆ ಟಿಕೆಟ್ ಇದ್ರೂ ಅಲ್ಲಿ ಹೋಗಿ ಮುಂದ್ಗಡೆ ಕುತ್ಕೊಂಡು ನೋಡ್ತಾ ಇದೀವಿ. ಅಲ್ಲಿ ಜಾಗನೇ ಇಲ್ಲ ಅಂದ್ಕೊಳ್ಳಿ. ಥಿಯೇಟ್ರಲ್ಲಿ ಫುಲ್ ಆರ್ಭಟ ಧ್ವಂಸ. ಹತ್ಕೊಂಡೆ ಶೋಗು ಅಂತೂ ಧ್ವಂಸ ಆಗುತ್ತೆ ಬಿಡಿ ಥಿಯೇಟ್ರು. ಅಲ್ಟಿಮೇಟ್ ಈ ಸೀನ್ ನೆಕ್ಸ್ಟ್ ಇದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. KGF ಎತ್ಕೊಂಡೋಗಿ ಒಂದು ಲೆವೆಲ್ಲು, ಇದು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿದೆ ಅನ್ಬೋದು. ಇವಾಗ ನಮ್ಮ ಬಾಸ್ ಹೇಳ್ದಂಗೆ ಒಂದು ಮೂವಿ ಮಾಡಿದ್ರೆ ಹಳೆ ಮೂವಿ ಮರಿಬೇಕು. ಅದೇ ಥರ ಇವಾಗ ಟಾಕ್ಸಿಕ್ ನೋಡಿದ್ರೆ ಜನ KGF ಮರ್ತೋಗ್ತಾರೆ, ಹಳೆ ಮೂವೀಸ್ ಎಲ್ಲ ಮರ್ತೋಗ್ತಾರೆ. ಇನ್ನು ಟಾಕ್ಸಿಕ್ಕೇ ಓಡ್ತಾ ಇರುತ್ತೆ ಎಲ್ಲರ ಮೈಂಡಲ್ಲೂ. ಹಂಗೆ ಇವಾಗ ಮತ್ತೆ ಟಾಕ್ಸಿಕ್ ಮುಗಿತಾ ರಾಮಾಯಣ ಮಾಡ್ತಾರೆ. ರಾಮಾಯಣ ಆದಮೇಲೆ ಟಾಕ್ಸಿಕ್ ಮರ್ತೋಗ್ತಾರೆ. ಆ ಥರ ಮೂವಿ ಮಾಡ್ತಾಯಿದ್ದಾರೆ. ಒಂದು ಮೂವಿ ಮಾಡಿದ್ರೆ ಇನ್ನೊಂದು ಮೂವಿ ಮರ್ತೋಗಂಗೆ. ಫ್ಯಾಂಡಂಗೋ ಪೇಜಲ್ಲಿ ನೀವು ನೋಡಿದ್ರಲ್ಲ, ನ್ಯೂ ಹಾಲಿವುಡ್ ಅಬ್ಸೆಷನ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಅಲ್ಲೇ ಟೈಟಲ್ ಹಾಕ್ಬಿಟ್ರು. ಇನ್ನೇನಿದ್ರು ನಮ್ಮದು ಇಂಡಿಯಾಲಲ್ಲ, ನಮ್ಮದು ಕಾದಾಟ. ಹಾಲಿವುಡ್ ಲೆವೆಲಲ್ಲಿ ನಮ್ಮದು ಕಾಂಪಿಟಿಷನ್ ಇರೋದು. ಟಾಕ್ಸಿಕ್ಕು ಇಂಗ್ಲೀಷ್ ಓವರ್ಸೀಸ್ ಕಂಟ್ರೀಸಲ್ಲಿ ಇಂಗ್ಲೀಷಲ್ಲಿ ಒಳ್ಳೆ ಜನ ಕನೆಕ್ಟ್ ಆಗ್ತಾರೆ ಅಂತ ನಂಗೆ ಅನಿಸ್ತೈತೆ. ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಸಖತ್ತಾಗಿದೆ ಸರ್ ಮೂವಿ ಮಾತ್ರ. ನೆಕ್ಸ್ಟ್ ಲೆವೆಲ್ ಸರ್ ಮೂವಿ ಅಂತೂ ಯಾರು ಈ ಥರ ಮಾಡಿಲ್ಲ. ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದಾರೆ ಯಶ್ ಅವರು ಸರ್. ಒಂದು ಬಾಯಲ್ಲಿ ಇಡ್ತಾರೆ ಸರ್, ಒಂದು ಸಖತ್ತಾಗಿ ಇಡ್ತಾರೆ. ಅದು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಎತ್ತಿ ಹೊಡಿತಾರೆ ಸರ್. ಅದು ಅಲ್ಲೇ ಬಂದು ನೋಡ್ರಿ. ಸೀನು ಕೂಡ ಹಂಗೆ ನೆಕ್ಸ್ಟ್ ಏನು ಅನ್ನೋ ಥರ ಇದೆ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇದೊಂಥರ ಮೈಲಿಗಲ್ಲು ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿದೆ. ಇಷ್ಟೊಂದು ಜನಸಂಖ್ಯೆ ಬೆಳಗ್ಗೆ ಹೊತ್ತು ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಸರ್. ಕನ್ನಡದಲ್ಲಿ ಇದು ಸ್ಪೆಷಲ್ ಮೂವಿ. ಇದು ಫಸ್ಟ್ ಟೈಮ್ ಬಂದಿರೋ ಮೂವಿ ಇದು.